ಪಕ್ಕ. ಹಾಯ್, ನಾನು ಅಕ್ಷಯ್ ಫ್ರಮ್ ಕನ್ನಡ ವಿಲರ್ಸ್. ನೀವಾಗ ನೋಡ್ತಾ ಇದ್ದೀರಾ ಒಂದು ಟ್ರಾವೆಲ್ ಲಾಗ್. ಇವಾಗ ನಾನು ಮೈಸೂರಿಂದ ಕೊಯಮತ್ತೂರಿಗೆ ಜರ್ನಿ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಓಡುತ್ತೆ ಈ ಬಸ್ಸು ಮೈಸೂರಿಂದ. ಕೊಯಮತ್ತೂರು ಆಲ್ಮೋಸ್ಟ್ 11ರಿಂದ 11 ಕಾಲಿಗೆ ಆದರೂ ತಲುಪುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರೂಟ್ ಪೂರ್ತಿ ಸ್ವಲ್ಪ ಚೇಂಜಸ್ ಆಗಿದೆ ಹಳೆ ವಿಡಿಯೋಗೂ ಇದಕ್ಕೂ. ಹಳೆ ವಿಡಿಯೋ ನೋಡಬೇಕು ಅಂದರೆ ಮೇಲ್ಗಡೆ ಕಾಣಿಸ್ತಿರುವಂಥ ಈ ಬಟನ್ಗೆ ಕ್ಲಿಕ್ ಮಾಡಿದ್ರೆ ನೀವು ಹಳೆ ವಿಡಿಯೋನೂ ಕೂಡ ನೋಡ್ಬೋದು. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಟ್ರಾವೆಲ್ ಲಾಗ್ಸ್ ಮತ್ತು ಬೈಕಿನ ರಿವ್ಯೂಸ್, ಕಾರ್ ರಿವ್ಯೂಸ್ ನಿಮಗೆ ಬೇಗ ತಲುಪುತ್ತೆ. ಸೊ ನಾವಿಲ್ಲಿ ನೋಡ್ತಾ ಇರೋದು BS6 ಟಾಟಾ ಇಂಜಿನ್ KSRTC ಬಸ್ 2024 ಮಾಡೆಲ್. ಇದು ಆಲ್ರೆಡಿ ನಾನು ಓಡೋಮೀಟರ್ ನೋಡಿದಂಗೆ 1.25 ಲಕ್ಷ ಓಡಿದೆ ಇದು. ಸೊ ಮುಂಭಾಗ ಟಾಟಾ ಲೋಗೋ ನೋಡ್ಬೋದು, ಜೊತೆಗೆ ವೈಪರ್ಸ್ ಸೇಮ್ ಐರಾವತ ಸ್ಟೈಲಲ್ಲಿ ವೈಪರ್ಸ್ ಇದೆ. ಮೇಲ್ಗಡೆ ಕ್ಯಾಮ್ರಾನೂ ಇದೆ. ಮುಂಭಾಗ ಮತ್ತು ಹಿಂಭಾಗ 2 ಕ್ಯಾಮ್ರಾ ಬರುತ್ತೆ ಇದರಲ್ಲಿ. ರಿವರ್ಸ್ ತೆಗಿಬೇಕಾದ್ರೆ ಎಲ್ಲ ಡ್ರೈವರ್ಗೆ ತುಂಬ ಈಸಿ ಆಗುತ್ತೆ. ಟಿಕೆಟ್ನ ಪ್ರೈಸ್ ಬಂದು 218 ರೂಪಾಯಿ ಇದೆ ಎಕ್ಸಾಕ್ಟಾಗಿ. ಮುಂಚೆ 199 ರೂಪಾಯಿ ಇತ್ತು. ಈಗ ರೀಸೆಂಟ್ಲಿ ಒಂದು 6 ತಿಂಗಳ ಹಿಂದೆ ಒಂದು 15% ಜಾಸ್ತಿ ಮಾಡಿದರು. ಹಾಗಾಗಿ 218 ರೂಪಾಯಿ ಆಗಿದೆ. ಕಮ್ಮಿ ಆಗಿದೆ. ಇವಾಗ ನಂಜನಗೂಡು ಎಂಟ್ರಿ ಆಗ್ತಾ ಇದ್ದೀವಿ. ನಂಜನಗೂಡಲ್ಲಿ ಫ್ಲೈಓವರ್ ರೆಡಿ ಆಗಿದೆ ರೈಲ್ವೆ ಟ್ರ್ಯಾಕಿಗೆ. ಲೆಫ್ಟ್ ಸೈಡಲ್ಲಿ ಸೀದಾ ಹೋದರೆ ಗುಂಡ್ಲುಪೇಟೆಗೆ ಹೋಗ್ಬೋದು, ಊಟಿಗೂ ಹೋಗ್ಬೋದು. ಇಲ್ಲಿ ಬಲಗಡೆ ಹತ್ತಿರ ಚಾಮರಾಜನಗರ ಮತ್ತು ನಂಜನಗೂಡು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ಬೋದು. ಈಗ ಟೈಮ್ ಸರಿಯಾಗಿ 7 ಗಂಟೆ ಆಗಿದೆ. ಚಾಮರಾಜನಗರ ಎಂಟ್ರಿ ಆಗಿದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಈ ಥರ ಇದೆ. ಚಾಮರಾಜನಗರದಲ್ಲಿ ಒಂದು ಬೈಪಾಸ್ ಇವಾಗ ಆಗಿದೆ. ಕೊಳ್ಳೇಗಾಲ ಮತ್ತು ಆ ಕಡೆಗೆ ತಮಿಳ್ನಾಡು ರೋಡ್ಗೆ ಕನೆಕ್ಟ್ ಆಗೋದಕ್ಕೆ ಬೈಪಾಸ್ ರೋಡ್ ಇದೆ ಹೊರಗಡೆಯಿಂದ. ಲೆಫ್ಟ್ ಸೈಡಿಗೆ ಹೋದರೆ ಕೊಳ್ಳೇಗಾಲ, ರೈಟ್ ಸೈಡಿಗೆ ಹೋದರೆ ನೀವು ಕುಣಜನೂರಿಗೆ ಹೋಗ್ಬೋದು. ಅಂದರೆ ತಮಿಳ್ನಾಡು ಕಡೆಗೆ ಹೋಗ್ಬೋದು ಸ್ತೇಮಂಗಲ ರೋಡ್ಗೆ. ಇದು ಪ್ರೈವೇಟ್ ಬಸ್ಸಸ್ SRT ಟ್ರಾವೆಲ್ಸು. ಇದು ಕೂಡ ಮೈಸೂರಿಂದ ಸತ್ತಿ ತನಕ ಹೋಗುತ್ತೆ. ಸೊ ಇಲ್ಲಿಗೆ ಚಾಮರಾಜನಗರ ಮುಗಿಯುತ್ತೆ. ಈಗ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಬೈಪಾಸ್. ನಾನು ಅವಾಗ ತೋರಿಸಿದ್ನಲ್ಲ ಕೊಳ್ಳೇಗಾಲ ಬೈಪಾಸ್ ಅಂತ, ಆ ಬೈಪಾಸ್ ಬಂದು ಇಲ್ಲಿಗೆ ಸೇರ್ಕೊಳ್ಳುತ್ತೆ. ಇನ್ನು ನೇರವಾಗಿ ಕಂಟಿನ್ಯೂ ಆದರೆ ತಮಿಳ್ನಾಡಿಗೆ ರೋಡ್ ಇದು. ಸೊ ಕೊಯಮತ್ತೂರು, ಸತ್ಯಮಂಗಲ ಅಂತ ಬರ್ತಿದೆ.
ಕರ್ನಾಟಕ ತಮಿಳ್ನಾಡು ಚೆಕ್ ಪೋಸ್ಟ್, ಬಾರ್ಡ್ರ್ ಅಲ್ಲ, ಚೆಕ್ ಪೋಸ್ಟ್ ಜಸ್ಟ್. ಇಲ್ಲಿಂದ ಫಾರೆಸ್ಟ್ ಏರಿಯಾ ರೇಂಜ್ ಸ್ಟಾರ್ಟ್ ಆಗುತ್ತೆ. ನಾವಿವಾಗ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ತಲುಪಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಲಾರಿಗಳು ಯಾಕೆ ನಿಂತಿದ್ದಾರೆ ಅಂದರೆ, ಸತ್ಯಮಂಗಲಂ ಘಾಟಲ್ಲಿ 6 ಗಂಟೆಗಿಂತ ಮುಂಚೆ ಎಂಟ್ರಿ ಇಲ್ಲ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಹಾಲ್ಟ್ ಆಗ್ಬಿಟ್ಟಿದ್ದಾರೆ. ಹಿಂದಿನ ದಿನ ರಾತ್ರಿನೇ ಬಂದು ಬೆಳಗ್ಗೆ 6 ಗಂಟೆ ಆದಮೇಲೆ ಹೊರಡ್ತಾರೆ. ಕೆಲವರು ಆಲ್ರೆಡಿ ಹೊರಟಿದ್ದಾರೆ, ಕೆಲವರು ಇಲ್ಲೇ ನಿಂತಿದ್ದಾರೆ. ಕರೆಕ್ಟಾಗಿ 8 ಗಂಟೆ 10 ನಿಮಿಷಕ್ಕೆ ಬಾಮಾ ಹೋಟ್ಲಲ್ಲಿ ಇವಾಗ ತಿಂಡಿಗೆ ನಿಲ್ಲಿಸಿದ್ದಾರೆ. ಹೋಟೆಲ್ ಬಿಸಿಲು ಅಲ್ಲಿ ಚೆನ್ನಾಗಿದೆ. ಆಲ್ಮೋಸ್ಟ್ ಮರಗಳೇ ಕಮ್ಮಿ, ಬಸ್ ಗಿಡ ಮರಗಳು ಎಲ್ಲ ಬರೀ ಫ್ಲಾಟ್ ಊರ್ತಾರ ಅಲ್ವಾ ಮೈದಾನ. ಹೋದ ವರ್ಷ
ಇಲ್ಲಿಂದ ಅಡ್ಯಾನ್ಸ್ ಸೈಡ್ ಬರೋಣ ಅವ್ರಿಗೆ ಇವತ್ತು ಹೇಳ್ತಾನಲ್ಲ ಈಗ ಸರಿಯಾಗಿ 11 ಗಂಟೆ 10 ನಿಮಿಷಕ್ಕೆ ಕೊಯಮತ್ತೂರು ರೀಚ್ ಆಗಿದ್ವಿ, ಗಾಂಧಿಪುರಂ ಬಸ್ ಸ್ಟ್ಯಾಂಡು. ಸೊ ಎಲ್ಲ ಇಂಟರ್ಸ್ಟೇಟ್ ಬಸ್ಸಸ್ ಕೇರಳ ಬಸ್ಸು ಮತ್ತು ಕೆಲವು ಚೆನ್ನೈಗೆ ಹೋಗೋ ಬಸ್ಸು, ಬ್ಯಾಂಗ್ಳೂರಿಗೆ ಹೋಗೋ ಬಸ್ಸೆಲ್ಲ ಇಲ್ಲೇ ನಿಂತ್ಕೊಳ್ಳುತ್ತೆ. ಇದೇನೆ ಕೊಯಮತ್ತೂರಲ್ಲಿರೋ SETC ಬಸ್ ಸ್ಟ್ಯಾಂಡ್. ಸೊ BS6 ಬಸ್ ಇದು ನೋಡ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿ 2 ಸೀಟು, ರೈಟ್ ಸೈಡಲ್ಲಿ 3 ಸೀಟು ಇರುತ್ತೆ. ಇನ್ನು ಡ್ರೈವರ್ ಕ್ಯಾಬಿನು ಅಷ್ಟೇ ಫುಲ್ಲು ಲೇಟೆಸ್ಟು. ಸ್ಪೀಡೋಮೀಟರ್ ಆಗಲಿ ಅಥವಾ RPM ಟ್ಯಾಕೋಮೀಟರು ಎಲ್ಲ ಕಂಪ್ಲೀಟ್ಲಿ ಡಿಜಿಟಲ್ಲು. ಇನ್ನು ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಮತ್ತು ಫೈರ್ ಸಿಸ್ಟಮ್ಮು. ಆಮೇಲೆ ಇನ್ನು ಕೆಲವೊಂದು ಸ್ವಿಚಸ್ ಎಲ್ಲ ಇದೆ ಇಲ್ಲಿ. ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ವಲ್ಪ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು TF ಕಾರ್ಡು
USB ಹಾಕೋವಂಥ ಆಪ್ಷನ್ ಕೂಡ ಇದೆ. ಮೈಕ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಏನಾರು ಅನೌನ್ಸ್ಮೆಂಟ್ ಇದ್ರೆ ಮಾಡ್ಬೋದು. ಸನ್ಶೇಡ್ಸ್ ಇದೆ. ಇನ್ನೇ ನಂತರ ಸೆಂಟ್ರಲ್ಲಿ ಮಿರರು. ಇನ್ನು ಸೊ ಎಲ್ಲ ಸೀಟಲ್ಲೂ ಇಲ್ಲಿ ಹೆಲ್ಪ್ ಅಂದರೆ SOS ಬಟನ್ ಇದೆ. ನಿಮ್ಗೆ ಏನಾರು ಪ್ರಾಬ್ಲಮ್ ಇದ್ರು ಅದು ಬಟನ್ನ ಹೆಲ್ಪ್ ಅಂತ ಕೇಳ್ಬೋದು. ಸೊ ಬ್ಯಾಕ್ ಸೈಡ್ ತನಕ ಹೋಗಿ ನೋಡ್ಕೊಂಬರೋಣ. ಬ್ಯಾಕ್ ಸೈಡಲ್ಲೂ ಅಷ್ಟೇ 6 ಸೀಟ್ ಇದೆ ಕಂಟಿನ್ಯೂಸ್ಲಿ. ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇದೆ ಲೆಫ್ಟ್ ಸೈಡಲ್ಲಿ. ಅದಾದ ನಂತರ ಇನ್ನು ಹ್ಯಾಮರ್ ಕೊಟ್ಟಿದ್ದಾರೆ. ಇದನ್ನು ನಾವು ಆ್ಯಕ್ಚುಲಿ ಗ್ಲಾಸನ್ನೇ ನಾವು ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಯೂಸ್ ಮಾಡ್ಬೋದು. ಆ ಹ್ಯಾಮರ್ ಯೂಸ್ ಮಾಡ್ಕೊಂಡು ಇಲ್ಲೊಂದು ಫ್ರಂಟಲ್ಲೊಂದು ಕೊಟ್ಟಿರ್ತಾರೆ. ಇನ್ನು ಮೇಲ್ಗಡೆ ಎಲ್ಲ ಲಗೇಜ್. ಆಮೇಲೆ ಸನ್ ರೂಫ್ ಟೈಪ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಭಾಗದಲ್ಲಿ. ಇದು ಕೂಡ ಎಮರ್ಜೆನ್ಸಿ ಎಕ್ಸಿಟ್. ಇದು ಪುಲ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಮಹೇಶ್ ಅಂತ ಸರ್. ಸರ್ ಎಷ್ಟು ವರ್ಷದಿಂದ KSRTC ಇದ್ದೀರಿ? 13 ವರ್ಷದಿಂದ ಸರ್. ಈ ರೂಟಲ್ಲಿ ಎಷ್ಟು ದಿವಸದಿಂದ ಓಡಾಡ್ತಿದ್ದೀರಿ? 1 ತಿಂಗಳಿಂದ ಸರ್. 1 ತಿಂಗಳಿಂದ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಬಸವರಾಜ್ ಅವರು. ನೀವು ಎಷ್ಟು ವರ್ಷದಿಂದ KSRTC ಇದ್ದೀರಿ? KSRTC 30 ವರ್ಷ ಆಯ್ತು. 30 ವರ್ಷ ಸರ್ವೀಸು. ಕೊಯಮತ್ತೂರು ರೋಡ್ 20 ವರ್ಷದಿಂದ ಓಡ್ತಾ ಇದ್ದೀನಿ. 20 ವರ್ಷ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ ನೋಡ್ತಾ ಇದೀವಿ ನಾವು ಈ ರೂಟಲ್ಲಿ. ಸರ್ ಹೇಗೆ ಅನ್ಸುತ್ತೆ BS6 ಗಾಡಿ? ಫೈನ್ ಸೂಪರ್. ಓಕೆ ಸರ್, ಸಿಗೋಣ ಮತ್ತೆ. ಓಕೆ. ಸೊ ಇದಾಗಿತ್ತು ಕಂಪ್ಲೀಟ್ಲಿ ಮೈಸೂರು ಟು ಕೊಯಮತ್ತೂರು BS6 ಟಾಟಾ ಬಸ್ಸಲ್ಲಿ, ಕರ್ನಾಟಕ ಬಸ್ಸಲ್ಲಿ ಜರ್ನಿ ಕಂಪ್ಲೀಟಾಗಿ. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು 11 ಗಂಟೆ 10 ನಿಮಿಷಕ್ಕೆ ತಲುಪಿದ್ದಾರೆ. 5 ಗಂಟೆ 10 ನಿಮಿಷ. ಸೊ ಈ ಜರ್ನಿ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋನ ನೋಡಿ ಶೇರ್ ಮಾಡಿ ಎಲ್ಲರಿಗೂ. ಯಾರಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೊಯಮತ್ತೂರು ಹೋಗೋರಿಗೆ ದಯವಿಟ್ಟು ಇದನ್ನು ತೋರಿಸಿ. ಸೊ ಈ ವಿಡಿಯೋನ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.